ಮೊದ್ಲೇ ಟೀ ಕೊಡೋದಲ್ಲ ಕಣೋ, ಬಿಸಿ ಇದೆಯಾ ತಣ್ಣಗಿದ್ಯಾ ನೋಡ್ಬೇಕು. ಯಾವನ್ಗೆ ಹೇಳ್ತಾ ನೀನು ಹಂಗಂತ ಅವನು ಹೇಳ್ತಿದ್ದಾನೆ ಸರ್. ಸರ್ ಇಲ್ಲ ಸರ್, ನಾ ಏನು ಹೇಳಿಲ್ಲ ಸರ್. ಸರ್ ಪ್ಲೀಸ್ ಸರ್, ನಾ ಏನು ಹೇಳಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಸುಡ್ತಾ ಇದ್ಯಾ? ಸರ್ ದಮ್ ಹೊಡ್ಕೊಂಡ್ಬಿಡ್ತೀರಾ? ಒಂದ್ ನಿಮಿಷ ಬಂದೆ. ಎಲ್ಲಿರುವನು ನನ್ನ ಕೃಷ್ಣ? ಸರ್, ಅವನಿಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ನನ್ನ ಕೃಷ್ಣ ಕಳ್ಳ ಅಲ್ಲ, ಪೊಲೀಸು. ಯಾವ್ದಕ್ ಬಂದೀನಿ ಇಲ್ಲಿಗೆ? ರೀ, ನೀವ್ ನನ್ನ ಹತ್ರ ಕೋಪ ಮಾಡ್ಕೊಂಡು ಊಟ ಮಾಡ್ದೆ ಬಂದ್ರಲ್ಲ, ಅದಕ್ಕೆ ಊಟ ತಂದಿದ್ದೀನಿ. ತಂದಾವಳೆ ಸರ್. ಇವ್ರು ನಿಮ್ ಹೆಂಡ್ತಿನ ಸರ್? ಎಲ್ರು ಹಂಗಂತಾರಪ್ಪ. ಒಳ್ಳೆ ರಾಮ ಸೀತೆ ಇದ್ದಂಗಿದ್ದೀರಾ ಸರ್. ದೈವಿ ಸ್ವರೂಪ ಸರ್ ನಿಮ್ ಹೆಂಡ್ತಿ. ಕಾಲು ಮುಗಿಬೇಕು ಅನ್ಸುತ್ತೆ. ಏನ್ ಸಖತ್ತಾಗಿದೆ ಫಿಗರು. ಫಿಗರ್ ಮೇಡಮ್ ಅವ್ರನ್ನೇ ಫಿಗರ್ ಅಂತ ಏನೋ? ಇಲ್ಲ ಸರ್, ನಾ ಫಿಗರ್ ಇಲ್ಲ ಸರ್. ಅದಿಲ್ಲ ಸರ್. ನನ್ನ ಹೆಂಡ್ತಿಲೆ ಬಾರ ಇಲ್ಲಿ. ಅವಳು ನೋಡಕ್ ಫಿಗರ್ ಇದ್ದಂಗ ಅದಾಳೆ. ಬಾರ ಇಲ್ಲಿ. ಅವಳು ನೋಡಕ್ ಫಿಗರ್ ಇದ್ದಂಗ ಇದ್ದಾಳೆ. ಇಲ್ಲ ಸರ್, ರೌಂಡ್ ಫಿಗರ್ ತರ ಇದ್ದಾಳೆ. ಏಯ್ ಅಲ್ಲ ಕಣೋ, ಮೇಡಮ್ ಅವ್ರು ಒಂದ್ಸಲ ಅಂತ ಜೋರಾಗಿ ಉಸಿರು ತಗೊಂಡ್ರೆ ಈ ಮೂಗಿನ ಸೊಳ್ಳೆ ಒಳಗೋಗಿ ಈ ಮೂಗಿನ ಸೊಳ್ಳೆ ಒಳಗೆ ಬರಂಗಿದ್ಯಾ? ಮೇಡಮ್ ಅವ್ರಿಗೆಲ್ಲ ಏನಾಗ್ತೀಯಾ? ಏಯ್ ಅಲ್ಲೇ ಕೈ ತೊಳ್ಕೊಂಬರ್ತೇನೆ. ನೀನೀಗ ಊಟ ಮಾಡಿ ಹೊಡಿತೀನಿ ಕಣೋ. ಬೇಡ ಸರ್, ಊಟ ನೋಡಿರಿ. ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಏನಾಗಲ್ಲ, ಕೂತ್ಕೊಳ್ಳಿ ಸರ್. ಓಪನ್ ಮಾಡಕ್ಕೆ ಪಾಟೀಲಣ್ಣ, ಒಂದ್ ಸ್ವಲ್ಪ ತೆಕ್ಕೊಡಿ ಇದನ್ನ. ಓಕೆ, ಕೊಡಿಲಿ. ಇತ್ತೀಚೆಗೆ ಬಾಳೆ ಮಾಡ್ತಿದ್ಯಂತೆ ಏನ ಕಾಮಿಡಿ. ಬತ್ತಿಲ್ಲ ತಗ ನೀನು. ನಿನ್ ಪಾಟೀಲ್ ಅಣ್ಣ ಅಲ್ಲ, ಪಾಟೀಲ್ ಅಕ್ಕ. ಬರ್ತಾರಲ್ಲ ಸರ್, ಪಾಪ ಹೆಣ್ಣು ಹೆಂಗ್ಸು ಕಷ್ಟ ಪಡ್ತಿದೆ, ಗಂಡಸಾಗಿ ಸಹಾಯ ಮಾಡೋದಲ್ವಾ ಸರ್? ನೀ ಗಂಡ್ಸಲ್ವಾ? ನಾ ಗಂಡಸಲ್ಲ ಸರ್. ಹೋಗಿ, ನೀವು ಗಂಡಸಲ್ವಾ? ಹೋಗಿ. ನಾವು ಸಹಾಯ ಕೊಡಿ ಮೇಡಮ್, ತೆಗೆದು ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಇರ್ಲಿ ಕೊಡಿ. ಅಯ್ಯೋ ಪರವಾಗಿಲ್ಲ ಕೊಡಿ, ಬಿಡಿ. ಇಲ್ಲಿ ನಾ ತೆಗಿತೀನಿ. ಅಯ್ಯೋ ನೀವು ನೋಡಿದ್ರಿ ಶ್ರೀರಾಮಚಂದ್ರ, ನಿಮ್ ಹೆಂಡತಿ ಸೀತಾ ಮಾತೆ ಇದ್ದಂಗವ್ರೆ. ಅವ್ರು ಬೇಡ ಬಿಡು ಬಿಡು ಅಂದ್ರು, ನನ್ನ ಮಗ ಬಿಡ್ತಾ ಇಲ್ಲ ನೋಡಿ ಸರ್. ಇಲ್ಲಪ್ಪ ನೋಡಿ. ಬಿಡಿ, ಬಿಡ್ರಿ. ನಾನ್ ಬಿಡಲ್ಲ ಇದು. ಅಯ್ಯೋ ಪರವಾಗಿಲ್ಲ ಬಿಡಲ್ಲ ನಾನಿದು. ಏನಪ್ಪ ತೆಗೆದೇ ಕೊಡೋದು. ಬಿಡಲ್ಲ. ಮುರಿಲಿಲ್ಲ, ಕಣ್ಣಿಗೆ ಬಂದು ಹೊಡಿತು. ಬಿಡಪ್ಪ, ಅದೇನ ಬಿಡು ಬಿಡು ಅಂತಿದ್ದಲ್ಲ. ಬಿಟ್ಟೆ ಸರ್. ಬಿಡು ಬಿಡು. ಕುತ್ಕೋಬೇಕು. ಬಿಡು ಅಂತ ಬಿಡಲ್ಲ ಅಂತ, ಬಿಡು ಅಂತ ಬಿಡಲ್ಲ ಅಂತ. ಸುಮ್ ಕುತ್ಕೋಬೇಕು. ಏಯ್ ನಿಮ್ ಮನೆಗೆ ಹೋಗಿ. ಅಲ್ಲ ಬಾಕ್ಸ್. ಮನೆಗೆ ಹೋಗಿ, ನೀನು ಮಾತ್ರ ಬರ್ತೀನಿ ನಾನು. ಯಾವ ಊಟ ಬೇಡ, ಯಾವ ಶಾವಿಗೆ ಉಪ್ಪಿಟ್ಟು ಬೇಡ. ಹೋಗತ್ತೆ. ಮೇಡಮ್ ಅವ್ರು ಏನು ಸಖತ್ತಾಗಿದಾರಲ್ಲ? ಹೌದು. ರೀ, ನನ್ನ ನೋಡಿ ಸೀಟಿ ಹೊಡಿತಾ ಇದಾರೆ ರೀ. ಯಾವನ ಸೀಟಿ ಹೊಡೆದ್ ನಾನು ನಿಂತಿ ನೋಡಿ. ಸರ್, ನಂಗೆ ಸೀಟಿ ಹೊಡಿಯಕ್ ಬರಲ್ಲ ಸರ್. ಬರಲ್ಲ, ಒಂದ್ಸರಿ ಹೊಡಿ. ಹೋಗಲೇ. ನೀನ್ ನೋಡಿಯ ಸರ್, ನಂಗೆ ಬರಲ್ಲ ಸರ್. ಹೊಡಿಬೇಕಷ್ಟೇ, ಹೊಡಿ. ಸರ್, ಯಾರೇ ಸೀಟಿ ಹೊಡೆದು ಸೀಟಿ ಹೊಡೆದಿದ್ದೀವಲ್ಲ ತಾನೇ? ಇವ್ನ ಅಲ್ವಾ? ನೀನು ಹೋಗಿ ಹೇಳ್ತೀನಿ. ಹೋಗು ಮೇಡಮ್, ಇವನೇ ಹೊಡೆದಿದ್ದು. ಸರ್, ಇಲ್ಲ ಸರ್, ನಾನು ಸೀಟಿ ಹೊಡೆದು. ಸರ್, ನನಗೆ ಸೀಟಲ್ಲಿ ಕೂರ್ಲಕ್ಕ ಬರಲ್ಲ. ತಗೊಂಬನ್ನಿ ಸರ್. ಸರ್, ಅವಾಗಲೇ ಲಾಠಿ ತಂದಿರ್ಲಿಲ್ಲ, ಇವಾಗ ಲಾಠಿ ಎಲ್ಲಿಂದ ಬಂತು ಸರ್? ಸರ್, ಆಗ್ಲೇ ಒಬ್ರು ಸ್ಮಾರ್ಟ್ ಬಾಯ್ ಒಳಗಡೆ ಹೋದ್ರು. ಎಲ್ಲಿ ಸರ್ ಅವರು?
ಅದು ನಾನೇ ಕಣ. ಓ ಇನ್ನೂ ಸ್ಮಾರ್ಟ್ ಆಗಿಬಿಟ್ಟಿದ್ದೀರಾ. ಸುಮ್ಮನೆ ನಾನು ಎಲ್ಲ ನಿನ್ನಿಂದನೇ ಇದೆಲ್ಲ ಆಗಿತ್ತು. ಸರ್ ನಂಗೆ ಬೈತಾವನೆ ನೋಡಿ ಸರ್. ಅಮಾಯಕ ಹುಡುಗ ಅವನು, ಅವ್ನು ಕುತ್ತಿಗೆ ಸಿಕ್ತಿಯ. ಇಷ್ಟು ಹೇಳಿದ್ರು ಬುದ್ಧಿ ಬಂದಿಲ್ವ ನನಗೆ? ಇಲ್ಲ ಸರ್. ಸರ್ ಹಲೋ ಸರ್, ಹೇಳಿ ಸರ್. ಸರ್ ಏನ? ಹೌದಾ? ಓ ಮೈ ಗಾಡ್, ಇವನೇ ಸರ್, ಕರೆಕ್ಟ್ ನೋಡಿ ಇವನೇ ಸರ್. ಸರ್ ನಾನು ಏನು ಮಾಡಿಲ್ಲ ಸರ್, ನಿಜವಾಗ್ಲೂ ಸರ್. ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಯಾವನೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟವನಂತೆ ಸರ್, ನೀವೇಂತೇಳಿ ಕರ್ಕೊಂಬಂದ್ಬಿಟ್ಟೆ. ಸಾರಿ ಸರ್. ಸರ್ ಸಾರಿ ಸರ್, ಇದ್ದಾಳೆ ಸರ್ ಮೇಲೆ. ಸಾರಿ ಸರ್, ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಸಾರಿ ಸರ್. ಸರ್ ಕರೆಕ್ಟಾಗಿ ನೋಡಿ ಸರ್, ಅವನೇ ಇರಬೇಕು. ಅಲ್ಲ ಬಿಡ್ರಿ, ಅವನು ಅಲ್ಲವ. ಅಲ್ಲ ಕಣೋ, ಏನೋ ಗೊತ್ತಿಲ್ಲದೆ ನೀನ್ ತಪ್ಪು ಮಾಡಿದೀಯ ಅಂತ ಹೊಡೆದ್ರಪ್ಪ, ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಗೆ ಓದಿಯೋದ. ಇಲ್ಲ ಸರ್, ನಾವು ಓದಿಲ್ಲ ಸರ್, ದೇವರನಿಗೆ ನಾವು ಓದಿಲ್ಲ. ಈ 4G ರಾಜ ಅಂತ ಹೇಳ್ಕೊಂಡು ಬಂದಿರೋನು ಇಷ್ಟೊತ್ತು ಗಂಟ್ಲು ಹರ್ಕೊಂಡು ಅದ್ ಏನೇನ್ ಹೇಳದ್ನಲ್ಲ ಅದೆಲ್ಲ ಕೇಳ್ತಾ ಇದ್ರೆ ನನ್ಗೆ ಯಾಕೋ ನಿಜ ಅನ್ನಿಸ್ತಾ ಇದೆ ಪ್ರಭು. ಓಹೋ, ಈ ಸೇತುಪತಿಗೆ ಹಳೆಯದೆಲ್ಲ ನೆನಪಾಗಿದೆ. ಇವನನ್ನು ಕಳಿಸಿಬಿಟ್ಟರೆ ಇಂಥ ಬಲಿಷ್ಠವಾದ ಸೇವಕ ನನಗೆಲ್ಲಿ ಸಿಗುತ್ತಾನೆ? ಹೇಗಾದರೂ ಮಾಡಿ ಇವರಿಬ್ಬರನ್ನ ಬೇರೆ ಬೇರೆ ಮಾಡಲೇಬೇಕು. ಸೇತುಪತಿಗಳೇ, ಸತ್ಯ ಯಾವುದು ಸತ್ಯ? ಸೇತುಪತಿ ಯಾವುದು ಸತ್ಯ? ನಿನ್ನ ತಂದೆ ತಾಯರನ್ನು ಕೊಂದವನು ಅವನು, ಇದು ಸತ್ಯ. ನಿನ್ನನ್ನ ಅನಾಥನನ್ನಾಗಿ ಮಾಡಿದವನು ಅವನು, ಇದು ಸತ್ಯ. ಕೆಂಗೇರಿಯಲ್ಲಿದ್ದವನನ್ನ ಶೃಂಗೇರಿಯಲ್ಲಿ ಓದಿಸಿ ಹಿಮಗಿರಿಗೆ ಕರೆದು ತಂದು ಸಾಕಿದವನು ನಾನು, ಇದು ಸತ್ಯ. ಹೀಗಿರುವಾಗ ನನ್ನ ಮೇಲೆ ಅನುಮಾನ ಪಡುತ್ತಿರುವ ಇಂದಿನಿಂದ ನನ್ನ ನಿನ್ನ ಸಂಬಂಧ ಮುಗಿಯಿತು. ತೊಲಗು. ಪ್ರಭು 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 ಅಯ್ಯೋ, ಪ್ರಭು ದಯಮಾಡಿ ಕ್ಷಮಿಸಿ ಪ್ರಭು. ಯಾವುದೋ ಜ್ಞಾನದಲ್ಲಿ ಅವರು ಹೇಳಿದ ಮಾತುಗಳನ್ನು ನಾನು ನಿಜವೆಂದು ಭಾವಿಸಿ ನಿಮ್ಮ ಮೇಲೆ ಕತ್ತಿ ಎತ್ತು ಬಂದೆ. ದಯವಿಟ್ಟು ಕ್ಷಮೆ ಇರಲಿ ಪ್ರಭು, ದಯವಿಟ್ಟು ಕ್ಷಮಿಸಿ ಪ್ರಭು, ಕ್ಷಮಿಸಿ ಪ್ರಭು. ನಿಲ್ಲಿಸು ಸೇನಾಧಿಪತಿ, ನಿಲ್ಲಿಸು. ನಿನ್ನ ಮಾತುವನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಇಲ್ಲೋಡು, ಆ 4G ರಾಜನೊಡನೆ ಯುದ್ಧ ಮಾಡಿ ಅವನನ್ನು ಮುಗಿಸು. ಇದು ರಾಜಾಜ್ಞೆ. ಅಪ್ಪಣೆ ಪ್ರಭು. ಇಲ್ಲ ಗಿಲ್ಲಾರೆ, ಗಡ ನಡಿ ಹೋಗೋಣ. ಎಲ ಎಲ ಎಲವೋ ಎಲ್ಲ ಹಂಕ ಏಯ್! ಜಲ 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 ಜಾಲಹಳ್ಳಿ ಕ್ರಾಸ್ ಏ 8ನೇ ಮೈಲಿ. ಎಲವೋ 4G ರಾಜ, ನನಗೆ ಅನ್ನ ಕೊಟ್ಟಂತ ಮಹಾಪ್ರಭುಗಳ ಮೇಲೆ ಕೋಪ ಬಂದು ಅವರ ಮೇಲೆ ಯುದ್ಧಕ್ಕೆ ಹೋಗುವಂತೆ ಮಾಡಿದೆ ನಿನ್ನನ್ನ. ಇವತ್ತು ಉತ್ರಳ್ಳಿ ನಾನ್ ಸಿಂಗ್ ನನ್ನ ಮಗನೇ, ಇವತ್ತಿನ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ. ನನ್ನ ಸೇನಾಧಿಪತಿಗೆ ಏನು ನೆನಪಾಗ್ತಿಲ್ಲ. ಗೋಲ್ ಬರ್ಲೆ. ಗೋಲ್ ಸಿಕ್ತು, ಬಾಸಕ್ಕೇನು ಸಿಗಲಿಲ್ವಾ? ಓ ನಗರಿ ಬರ್ಲೆ.
ಯವಿ 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 ಇದು ಪೌರ್ಣಮಿ. ಬೆಳಕಲ್ಲಿ ನಾವು ಶತ್ರುಗಳ ಕಣ್ಣಿಗೆ ಬೀಳಬಾರ್ದು. ಅದಕ್ಕೆ ಮುಖಕ್ಕೆ ಕೆಸರು ಮಚ್ಕೊಳ್ಳೋಣ. ನಿಮ್ಗೆ ನಾನು ಹಚ್ತೀನಿ, ನನ್ಗೆ ನೀವ್ ಹಚ್ಚಿ. ಓಕೆ. ಸಾಕ್ಬಿಡಿ. ಮೆಲಾಡ್, ಅರೆ ಆಲ್ ರೈಟ್. ಆಲ್ ರೈಟ್. ಈಗ ನಾವು ಜಂಪ್ ಮಾಡಬೇಕು. ಜಂಪ್. ಜಂಪ್. ಸೇತುಪತಿ, ಸೇನಾಧಿಪತಿ. ನನ್ ಸೇನಾಧಿಪತಿ ಸಿಕ್ಬಿಟ್ಟ. ಸೇನಾಧಿಪತಿ, ಸೇನಾಧಿಪತಿ. ಮಹಾಪ್ರಭು, ಮಹಾಪ್ರಭು, ನಿನ್ ಬಾಯಿ ಮಣ್ಣಾಕ. ನಿನ್ ಜೊತೆ ಎಷ್ಟು ಯುದ್ಧ ಮಾಡಿದೆ, ಒಂದು ಯುದ್ಧದಲ್ಲಾದ್ರೂ ಗೆದ್ದಿದ್ಯಾ? ಬರೀ ಅಂತಪುರ ರಾಣಿರು ಅನ್ಕೊಂಡೆ ಬರೀ ಕಾಲ ಕಲ್ಬಿಟ್ಟೆ. ಸೇನಾಧಿಪತಿ, ನಡೆ ನಮ್ಮ ರಾಜ್ಯಕ್ಕೆ ಹೋಗೋಣ. ಪ್ರಭು, ಏನ್ ನಿಮ್ ರಾಜ್ಯಕ್ಕೆ ಹೋಗೋದು ಸೆಟ್ ಅಂಗಡಿಗೆ ಹೋಗ್ಬಿಟ್ಟು ಕಳೆ ಮಿಠಾಯಿ ತಗೊಬಂದಂಗ? ಇದು ಹಿಮಗಿರಿ. ಆ ಗರುಡ ರಾಜ ಇದಾನಲ್ಲ, ತುಂಬಾ ಸ್ಟ್ರಾಂಗು. ನಮ್ಗಿಂತ 100 ಪಟ್ಟು ಸೈನ್ಯ ಅವನ ಹತ್ರ ಇದೆ. ನೀವೇನು ಯೋಚನೆ ಮಾಡ್ಬಿಡಿ. ಆ ನನ್ನ ಮಗನ್ನ ಹೆಂಗಾದ್ರೂ ಮಾಡಿ ಸೋಲ್ಸಿ ಈ ರಾಜ್ಯನ ಕಬಳಿಸ್ಕೊಂಡು ನಮ್ ರಾಜ್ಯಕ್ಕೆ ಹೋಗೋಣ. ಅದಕ್ಕೆಲ್ಲ ಒಂದ್ ಮಾಸ್ಟರ್ ಪ್ಲಾನ್ ಮಾಡಿದೀನಮ್ಮ. ಅಯ್ಯಪ್ಪ, ಈ ಸಲನೂ ನಿಮ್ದೇನ ಪ್ಲಾನ್ ಪ್ರಭು?